ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಸೊ ನೆನ್ನೆ ಕೊಟ್ಟಿದ್ದಂಥ ಟಾಸ್ಕಲ್ಲಿ ಯಾರೂ ಗೆದ್ದಿಲ್ಲ ಮತ್ತು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಪರವಾಗಿಲ್ಲ, ಬೇಜಾರಂತೂ ಇಲ್ಲ. ಸೊ ನಾನು ನೆನ್ನೆ ಮಾಡ್ತಿದ್ದು ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರೆ ಧ್ರುವ ಸರ್ಜನ್ದು. ಸೊ ಧ್ರುವ ಸರ್ಜನ್ದು ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡಿದೆ. ಸೊ ನಾನು ಯಾರೂ ಕೂಡ ಆನ್ಸರ್ ಮಾಡಲಿಲ್ಲ. ಅದಕ್ಕೆ ಯಾರಿಗೂ ಯಾವುದೇ ಥರದ ಸರ್ಪ್ರೈಸ್ ಗಿಫ್ಟ್ ಅಂತೂ ಹೋಗಿಲ್ಲ. ಇವತ್ತಿನ ದಿನ ಹೆಂಗೆ ಶುರು ಆಯಿತು ಅಂತ ಅಂದರೆ, ಬೆಳಗ್ಗೆ ನಮ್ಮ ಪಿ ಜಿ ಪಕ್ಕದಲ್ಲಿ ಖಾಲಿ ಜಾಗ ಇತ್ತು. ಖಾಲಿ ಜಾಗದಲ್ಲಿ ಹಾವು ನೋಡಿದ್ವಿ. ಹಾವು ನೋಡಿದಾಗ ಎಲ್ರಿಗೂ ಶಾಕ್ ಆಯಿತು. ಶಾಕಿಂದ ನಮ್ಮ ದಿನನಂತೂ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗೆ ಬೊಟಿಗೆ ಟೈಮ್ ಆಯ್ತು ಅಂತ ಹೇಳಿ ರೆಡಿ ಆಗಿಬಿಟ್ಟು ಪಿ ಜಿಯಿಂದನೂ ಹೊರಟ್ವಿ. ಪಿ ಜಿಯಿಂದ ಹೊರಟು ಬೊಟಿಗಂತೂ ರೀಚ್ ಆದ್ವಿ. ಬೊಟಿಗೆ ರೀಚ್ ಆಗಿದ ತಕ್ಷಣ ಇದಿದೆ, ನಮ್ಮ ಬ್ಯಾಗ್ಸ್ನೆಲ್ಲ ಸೈಡ್ಗಿಟ್ಟು ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ವರ್ಕ್ ಮಾಡ್ತಾ ಮಾಡ್ತಾ ಹಂಗೆ ಮೆಟೀರಿಯಲ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಮೆಟೀರಿಯಲ್ಸ್ ತರೋದಕ್ಕೆ ಅಂತ ಮೆಟೀರಿಯಲ್ ಶಾಪ್ಗೆ ಹೋಗಿದ್ದು. ಮೆಟೀರಿಯಲ್ಸ್ ತೊಗೊಂಡು ಬರೋಷ್ಟರಲ್ಲಿ 2 ಗಂಟೆ ಆಯಿತು. 2 ಗಂಟೆ ಆಗಿದ ತಕ್ಷಣ ತಂದಿದ್ದಂಥ ಬಾಕ್ಸ್ನು ಖಾಲಿ ಮಾಡಿಬಿಟ್ಟು ಪನ್ನೀರ್ ತಿನ್ನಬೇಕು ಅನ್ನಿಸ್ತು ಅಂತ ಹೇಳಿ ಪನ್ನೀರ್ 65ನ ಆರ್ಡ್ರ್ ಮಾಡ್ಕೊಂಡು ಪನ್ನೀರ್ನ ತಿಂದ್ಕೊಂಡು 3 ಗಂಟೆವರೆಗೂ ಮತ್ತೆ ನಾನು ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡೋಕ್ಕೆ ಅಂತ ಶುರು ಮಾಡಿದೆ. ಸೊ ಇವತ್ತು ನಾನು ಮಾಡ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಗೆಸ್ ಮಾಡಿ, ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೋ ಅವ್ರ ಕಡೆಯಿಂದ ಅವ್ರಿಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಅಂತೂ ಇದ್ದೇ ಇದೆ. ಸೊ ಪಟಾಪಟ್ ಅಂತ ಈಗಲೇ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ 3 ಗಂಟೆವರೆಗೂ ಸ್ಕ್ರಿಬ್ಲಿಂಗ್ ಆರ್ಟ್ನ ಮಾಡಿಬಿಟ್ಟು ಆಮೇಲೆ ಮತ್ತು ನಮ್ಮ ವರ್ಕ್ನ ಶುರು ಮಾಡ್ಕೊಂಡ್ವಿ. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಪೀಸ್ ಇಸ್ಕೊಬರ್ಬೇಕಂತ ಹೇಳ್ಬಿಟ್ಟು ಮಷಿನ್ ಎಂಬ್ರಾಯ್ಡ್ರಿ ಸ್ಪೇಸ್ಗೆ ಹೋಗಿ, ಅಂದರೆ ಮಾಡ್ತಾರಲ್ಲ ಆ ಜಾಗಕ್ಕೆ ಹೋಗಿ ಈಸ್ಕೊಂಡು ಮತ್ತೆ ಮೆಟೀರಿಯಲ್ ಶಾಪ್ಗೆ ಹೋಗಿದ್ದು. ಮೆಟೀರಿಯಲ್ಸ್ನು ತೊಗೊಂಡು ಮತ್ತೆ ನಾನು ಬೊಟ್ಟಿಗೆ ಹೋಗಿ ಬಂದೆ. ಇಷ್ಟೇ ಇವತ್ತಿನ ವಿಶೇಷ.